ಹಲೋ, ವೆಲ್ಕಮ್ ಟು ಎಸ್ ಬಿ ಅಡುಗೆ ಮನೆ. ಇವತ್ತು ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮಿಲ್ಕ್ ಪೌಡರ್ನ ತೊಗೊಳ್ತಾ ಇದ್ದೀನಿ. 1 kg ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿರರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಪೌಡರೆಲ್ಲ ಹಾಲು ಥರ ಆಗಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಾಗೆ ಪೌಡರ್ ಇತ್ತು. ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದು ಮಿಕ್ಸ್ ಮಾಡಿದ್ಮೇಲೆ 1 ಚಮಚ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಚಮಚ ಅಂದರೆ 1/4 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದಾಗ ಉರಿನ ಕಡಿಮೆ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಈ ಥರ ಕಲಿಸ್ತಾ ಇರಬೇಕಾಗುತ್ತೆ. ನೀವು ಈ ಪ್ರಾಸೆಸ್ನ ಏನಿಲ್ಲ ಅಂದ್ರೂ ನೀವು 15ರಿಂದ 20 ನಿಮಿಷ ಮಾಡಬೇಕಾಗತ್ತೆ. ಈ ಥರ ಕಲಿಸ್ತಾನೆ ಇರಬೇಕಾಗತ್ತೆ. ತಳ ಇಟ್ಕೊಳೋದ್ರಿಂದ ಈ ಥರ ಕಲಿಸ್ಬೇಕಾಗತ್ತೆ. ನನ್ನ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು 1 ನಿಂಬೆಹಣ್ಣು ಆಗೋಷ್ಟು ನಿಂಬೆ ಹುಳಿನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಆ ನಿಂಬೆ ರಸ ಹಾಕಿದ್ದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೇ ರೀತಿ ಕಲಿಸ್ತಾ ಹೋಗಿ. ಇದನ್ನು ಜಾಸ್ತಿ ಹೊತ್ತೇನು ಕಾಯಿಸ್ಬೇಕಾಗಿಲ್ಲ. ಇನ್ನೇನು ಉಕ್ಕು ಬರುತ್ತೆ ಅನ್ನೋಬೇಕಾದ್ರೆ ನಿಂಬೆ ರಸನ ಹಾಕ್ಕೊಳ್ಳಿ. ನೋಡಿ, ಈಗ ಒಂದು ಸ್ವಲ್ಪನೇ ಚೇಂಜ್ ಆಗ್ತಾಯಿದೆ, ನೋಡ್ಬೋದು ನೀವು. ಫಸ್ಟಲ್ಲಿ ಹಾಲಲ್ಲೇ ಇತ್ತು, ಈಗ ಒಂದು ಸ್ವಲ್ಪ ಚೇಂಜ್ ಆಗ್ತಿದೆ ನೋಡಿ. ಈಗ ಇನ್ನೂ ಸ್ವಲ್ಪ ಚೇಂಜ್ ಆಗ್ತಿದೆ, ನೋಡ್ತಾ ಇರ್ಬೋದು. ಒಂದು ಮಟ್ಟಕ್ಕೆ ಇದು ಈಗ ಪನ್ನೀರ್ ಮಾಡ್ಬೋದು, ಆ ಥರ ಇದೆ. ಇದನ್ನು ಇನ್ನೂ 1-2 ನಿಮಿಷ ಇದೇ ರೀತಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ನೋಡಿ, ಈಗ ಫುಲ್ಲು ಆಗಿದೆ. ಇದನ್ನು ಈಗ ಸ್ಟ್ರೈನ್ ಮಾಡಬೇಕಾಗತ್ತೆ. ನೋಡಿ, ನಾನಿಲ್ಲಿ ನಂದೇ ತೆಳುವಾಗಿರೋ ದುಪ್ಪಟ್ಟನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ನಾವೇನು ಕಾಯಿಸಿಟ್ಕೊಂಡಿದ್ರಿ ಪನ್ನೀರ್ ಮಾಡಬೇಕು ಅಂತ ಅದನ್ನು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಸೀದಿದೆ ಅಷ್ಟೇ. ಸೊ ಸೀದಿರೋದಕ್ಕೆ ಒಂದು ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಆಗಿದೆ, ನೋಡ್ತಾ ಇರ್ಬೋದು. ಬ್ಲ್ಯಾಕು ಏನಪ್ಪ ಅಂತ ಅನ್ಕೊಬೋದು. ಸ್ವಲ್ಪ ಸೀದಿರೋದಕ್ಕೆ ಆ ಥರ ಕಾಣಿಸ್ತಿದೆ ಅಷ್ಟೇ. ನೋಡಿ, ಈ ಥರ ಒಂದು ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ. ಈ ಥರ ಸ್ಪೂನಲ್ಲಿ ಈ ಥರ ಆಡಿಸ್ತಾಯಿರಿ. ಆಡಿಸಿದ್ದಾದಮೇಲೆ ನಾವೇನು ನಿಂಬೆ ರಸ ಹಾಕಿದ್ರಲ್ವ, ಸೊ ಅದೆಲ್ಲ ಹೋಗಬೇಕು ತಾನೆ. ಸೊ ಅದಕ್ಕೇ ಈ ಥರ ಸಿಂಕಲ್ಲಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ತೊಳ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವ ಥರ ಪ್ರೆಸ್ ಮಾಡ್ತಿದ್ದೀನಿ ಅದೇ ರೀತಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಈ ಥರ ಅಗಲಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇರೋ ಥರ ಏನಾದರೂ ಇಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದನ್ನು ಇಟ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ಈ ಥರ ಇಡಬೇಕಾಗುತ್ತೆ. ನೋಡಿ, ಅರ್ಧ ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಯಾವ ಥರ ಇದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ನಿಜವಾಗ್ಲೂ. ಈಗ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಸೈಡ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬಾಕ್ಸಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಮಂದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ನೀವು ಈಸಿಯಾಗಿ ಆ್ಯಂಡ್ ಹೆಲ್ದಿಯಾಗಿ ಕೂಡ ಮಾಡ್ಕೊಬೋದು ನೀವೇ. ನೋಡಿ, ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ವಿಡಿಯೋ ಫುಲ್ಲು ನೋಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ, ನಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ. ಶೇಪ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಹೋಮ್ ಮೇಡ್ ಪನ್ನೀರ್ ಈಗ ರೆಡಿಯಾಗಿದೆ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.